ಇವತ್ತು ಸುಮಾರು 85-90% ಜನ ಕಣ್ಣಿನ ಸಮಸ್ಯೆಗಳಿಂದ, ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಕಣ್ಣು ಬ್ಲರ್ ಆಗೋದು, ಮಂಜಾಗೋದು, ಕಣ್ಣಿನ ನೋವು, ಕಣ್ಣು ತುರಿಕೆ ಬರೋದು, ಐ ಇನ್ಫೆಕ್ಷನ್ ಆಗಿರ್ಬೋದು, ಐಸ್ ರೆಡ್ನೆಸ್, ಕಣ್ಣಿನ ಪೊರೆ, ಗ್ಲುಕೋಮಾ. ಇನ್ನು ಕೆಲವರಿಗೆ ಕಣ್ಣು ಪಟಪಟ ಅಂತ ಬಡಿತಾನೇ ಇರುತ್ತೆ, ಕಣ್ಣನ್ನು ಬಡಿತಾನೇ ಇರ್ತಾರೆ. ಇನ್ನು ಕೆಲವರಿಗೆ ಕಣ್ಣು ಮುಚ್ಚಿದರೆ ಬೇಗ ತೆಗಿಯೋಕ್ಕೆ ಆಗಲ್ಲ. ಹಾಗೆ ನರ ದೌರ್ಬಲ್ಯ, ಆಪ್ಟಿಕ್ ನರ್ವ್ ವೀಕ್, ಹೀಗೆ ಹಲವಾರು ಸಮಸ್ಯೆಗಳಿಂದ ಅವರು ಬಳಲ್ತಾ ಇರ್ತಾರೆ. ಇಂತಹ ಕಣ್ಣಿನ ಸಮಸ್ಯೆಗಳನ್ನು ಔಷಧಿ ಇಲ್ಲದೇ, ಮೆಡಿಸಿನ್ ಇಲ್ಲದೇ ಕೇವಲ ಬಣ್ಣ ಚಿಕಿತ್ಸೆ, ವರ್ಣ ಚಿಕಿತ್ಸೆಯ ಮೂಲಕ ಹೇಗೆ ಗುಣಪಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ದೀಪಾ ಹಿರೇಮಠ್, ಗಂಗಾವತಿ, ಉಪನ್ಯಾಸಕಿ, ಅದರ ಜೊತೆಗೆ ಬಸವ ಅಕ್ಯೂ ಅಕಾಡೆಮಿಯ ಹೀಲರ್. ಕಣ್ಣು ಪಂಚೇಂದ್ರಿಯಗಳಲ್ಲಿ ಒಂದು ಅತೀ ಮುಖ್ಯವಾಗಿರ್ತಕ್ಕಂಥ ಅಂಗ. ಕಣ್ಣಿಗೆ ಸ್ವಲ್ಪ ತೊಂದರೆ ಆಯಿತು ಅಂತಂದರೆ, ಊತ ಬಂದಿರಲಿ, ಇಚ್ಚಿಂಗ್ ಆದರೆ ಎಷ್ಟು ಟೆನ್ಷನ್ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ತೀವಿ ನಾವು. ಯಾವಾಗ ಕಡಿಮೆ ಆಗುತ್ತೋ ಏನೋ, ಕಡಿಮೆ ಆಗುತ್ತೋ ಇಲ್ವೋ ಎನ್ನೋದು ಭಯ ಅನ್ನೋದು ಕಾಡ್ತಾನೆ ಇರುತ್ತೆ. ಹಾಗಾಗಿ ಕಣ್ಣಿನ ಆರೋಗ್ಯ ಬಹಳ ಮುಖ್ಯ. ಕಣ್ಣಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು? ಮೊದಲನೇದಾಗಿ ಕಣ್ಣಿನ ಸ್ವಚ್ಛತೆ ಬಹಳ ಮುಖ್ಯ. ಕಣ್ಣನ್ನು ಆಗಾಗ ದಿನಕ್ಕೆ ಒಂದು 3-4 ಸಾರಿ ತಣ್ಣೀರಿನಿಂದ ತೊಳಿತಿರಬೇಕು. ಸೆಕೆಂಡ್ ಒನ್, ವ್ಯಾಯಾಮ. ಕಣ್ಣಿನ ವ್ಯಾಯಾಮ ಬಹಳ ಮುಖ್ಯ. ಇದು ಮಸಲನ್ನು ಸ್ಟ್ರೆಂಥನ್ ಮಾಡುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನನ್ನು ಸರಿಯಾಗಿ ಮಾಡುತ್ತೆ. ಹಾಗಾಗಿ ಕಣ್ಣಿನ ವ್ಯಾಯಾಮವನ್ನು ಡೈಲಿ ಮಾಡಿ, ಕಣ್ಣು ಮಿಟುಕಿಸೋದು, ಕಣ್ಣನ್ನು ಪಟಪಟ ಬಡಿಯೋದಾಗಿರಲಿ, ಅಥವಾ ಸ್ಕ್ವೀಸ್ ಮಾಡೋದು, ಕಣ್ಣನ್ನು ಹಿಂಡೋದು, ಹಾಗೆಯೇ ಕಣ್ಣಿನ ರೆಪ್ಪೆನ ಮಿಟುಕಿಸದೆ ಹಸಿರು ಗಿಡನ ನೋಡೋದು. ಮೂರನೇದು ಆಹಾರ. ಹಸಿರು ಮತ್ತು ಕೆಂಪು ಬಣ್ಣದ ಸೊಪ್ಪು, ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಬಳಸಬೇಕು, ತಿನ್ನಬೇಕು. ಹಸಿರು ಸೊಪ್ಪಲ್ಲಿ ಮೆಂತೆ, ಪಾಲಕ್, ಸಬ್ಬಸಿಗೆ, ರಾಜಗಿರಿ, ಕಿರಿಕ್ಸಾಲಿ ಇದನ್ನೆಲ್ಲದನ್ನು ತಿನ್ನಿ. ತರಕಾರಿಯಲ್ಲಿ ಗಜ್ಜರಿ, ಟೊಮೆಟೊ, ಹಾಗೆ ಬೀಟ್ರೂಟ್. ಹಣ್ಣುಗಳಲ್ಲಿ ಸೇಬು, ದಾಳಿಂಬೆ ಇವುಗಳನ್ನೆಲ್ಲ ಹೆಚ್ಚಾಗಿ ತಿನ್ನಿ. ಇದರ ಜೊತೆಗೆ ಕಲರ್ ಥೆರಪಿ, ಬಣ್ಣ ಚಿಕಿತ್ಸೆ ಹೇಳ್ತೀನಿ, ಅದನ್ನು ಕೂಡ ಡೈಲಿ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಬೇಕು. ನೋಡಿ, ಇವತ್ತಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ 4-5 ವರ್ಷದ ಮಕ್ಕಳಿಗೆ ಸ್ಪೆಕ್ಟ್ಸ್ ಬಂದಿದೆ, ಕಣ್ಣಿನ ದೋಷ ಇದೆ. ಹುಟ್ಟಿ 4-5 ವರ್ಷ ಆಯ್ತಂದರೆ, ಮ್ಯಾನುಫ್ಯಾಕ್ಚರ್ ಆಗಿ 4-5 ವರ್ಷ ಆಯಿತು, ಇನ್ನು ಎಷ್ಟು ವರ್ಷಗಟ್ಟಲೆ ಬಾಳಬೇಕು, ಹೌದಾ? ಅದಕ್ಕೆ ಡೈಲಿ ಮಾಡಿ. ಇಷ್ಟೊಂದು ಮಾಡಬೇಕಾ ಅಂತಂದರೆ, ನಮ್ಮ ಕಣ್ಣಿನ ಆರೋಗ್ಯ ಬೇಕಂದರೆ ಮಾಡಬೇಕು, ಬೇಡ ಅಂದರೆ ಸುಮ್ಮನೆ ಇರಬೇಕು ಅಷ್ಟೇ. ಸಣ್ಣ ಮಕ್ಕಳಿಗೆ ಬೇಗ ರಿಸಲ್ಟ್ ಬರುತ್ತೆ, ರಿಸಲ್ಟು ಫಾಸ್ಟ್ ಇರುತ್ತೆ. ಡೈಲಿ ಹಾಕ್ತಾ ಹೋಗಿ. ಅದ್ರ ಜೊತೆಗೆ ಫುಡ್ಡು, ಎಕ್ಸಸೈಸ್ ಇದನ್ನೆಲ್ಲದನ್ನು ಫಾಲೋ ಮಾಡಿ. 40 ಇಯರ್ಸ್ ಕ್ರಾಸ್ ಆದಮೇಲೆ ಸ್ವಲ್ಪ ಡಿಲೇ, 60 ಆದರೆ ಇನ್ನೂ ಡಿಲೇ ಆಗುತ್ತೆ, ಬಟ್ ಕಂಟಿನ್ಯೂಟಿ ಇರಬೇಕು. ಬ್ಲ್ಯಾಕ್, ಯೆಲ್ಲೋ ಮತ್ತು ಸ್ಕೈ ಬ್ಲೂ ಈ 3 ಕಲರನ್ನು ತೆಗೆದುಕೊಂಡು ನಿಮ್ಮ ಅಂಗೈನ, ಎಡಗೈ ಅಂಗೈನಲ್ಲಿ ನೀವು ಈ ಥರ ಬ್ಲ್ಯಾಕ್, ನೆಕ್ಸ್ಟ್ ಒಂದು ಯೆಲ್ಲೋ ಕಲರ್, ಆಮೇಲೆ ಸ್ಕೈ ಬ್ಲೂ ಕಲರ್, ಈ ರೀತಿಯಾಗಿ ಕಣ್ಣಿನ ಚಿತ್ರದಲ್ಲಿ ನೀವು ಬರ್ಕೋಬೇಕು ಕೈಯಲ್ಲಿ, ಎಡಗೈಯಲ್ಲಿ. ಇದನ್ನು ಡೈಲಿ ಮಾಡ್ತಾ ಬನ್ನಿ, ನಿಮ್ಮ ಕಣ್ಣಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಹೆಚ್ಚಿನ ಚಿಕಿತ್ಸೆ, ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗಾಗಿ ಸಂಪರ್ಕಿಸಿ. ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಔಷಧಿ ರಹಿತ ಜೀವನವನ್ನು ನಡೆಸಿ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಪರ್ಕಿಸಿ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರುತ್ತೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಬೇಕಾದ್ರೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ ಆರೋಗ್ಯ ಬೆಳಗು ಅಂತ ಲಿಸ್ಟಲ್ಲಿ ನೀವು ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.